ರೀಸೆಂಟ್ ಆಗಿ ತುಂಬಾ ಟ್ರೆಂಡ್ ಆಗ್ತಿರುವಂತಹ ಟೀ ಕಪ್ ಕೇಕ್. ಹಾಯ್ ಫ್ರೆಂಡ್ಸ್, ಕೇಕ್ಸ್ ಆ್ಯಂಡ್ ಬೇಕ್ಸ್ ಪಾಕಶಾಲೆ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ರೀಸೆಂಟ್ ಆಗಿ ತುಂಬ ಟ್ರೆಂಡ್ ಆಗ್ತಿರುವಂತಹ ಟೀ ಕಪ್ ಕೇಕ್ ಮನೇಲಿ ಈಸಿಯಾಗಿ ಹೇಗೆ ಮಾಡೋದು ಅಂತ ನೋಡೋಣ. ಈ ಟೀ ಕೇಕ್ನ ಮೊಟ್ಟೆ ಬಳಸದೆ ಮತ್ತು ಕೇಕ್ ಮೋಲ್ಡ್ ಬಳಸದೆ ಮನೇಲಿರೋ ಟೀ ಕಪ್ನಿಂದಲೇ ಈಸಿಯಾಗಿ ಮಾಡ್ಬೋದು. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಅದು ಕೂಡ ಕೆಲವೇ ನಿಮಿಷದಲ್ಲೇ ರೆಡಿ ಆಗಿಬಿಡುತ್ತೆ. ಹಾಗೆ ಇದಕ್ಕೆ ಮೈದಾ ಮೊಟ್ಟೆ ಬಳಸದೆ ತುಂಬ ಸ್ಪಾಂಜಿ ಆಗಿ ಈ ಟೀ ಕೇಕ್ನ ಮಾಡಬಹುದು. ಸೊ ಈವ್ನಿಂಗ್ ಟೈಮಲ್ಲಿ ಟೀ ಕಾಫಿ ಜೊತೆ ಇದು ಸೂಪರ್ ಆಗಿರುತ್ತೆ. ತುಂಬಾ ಸ್ಪಾಂಜಿ ಆಗಿರುತ್ತೆ, ಮಾಡೋದು ಕೂಡ ಈಸಿ. ಫಸ್ಟ್ ಟೈಮ್ ಯಾರಾದರೂ ಕೇಕ್ ಮಾಡ್ತಾ ಇದ್ರೆ 100% ಪರ್ಫೆಕ್ಟ್ ಆಗಿ ಮಾಡ್ತೀರಾ. ಅಷ್ಟು ಈಸಿ ಆದಂಥ ರೆಸಿಪಿ. ತಡ ಮಾಡದೆ ಈ ರೆಸಿಪಿ ಸ್ಟಾರ್ಟ್ ಮಾಡೋಣ. ಈಗ ಒಂದು ಮಿಕ್ಸಿ ಜಾರ್ನ ತಗೊಂಡು ಅದರಲ್ಲಿ 1/4 ಕಪ್ನಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ. ಸಕ್ಕರೆ ಬದಲಾಗಿ ಬೆಲ್ಲ ಕೂಡ ಉಪಯೋಗಿಸ್ಬೋದು, ಅಥವಾ ಬ್ರೌನ್ ಶುಗರ್ ಬೇಕು ಅಂದ್ರೂ ಕೂಡ ಆ್ಯಡ್ ಮಾಡ್ಕೋಬಹುದು. ಇದಕ್ಕೇನೆ 3 ಏಲಕ್ಕಿಯನ್ನು ಕೂಡ ಹಾಕ್ತಾ ಇದ್ದೀನಿ. ಈಗ ಇದನ್ನ ಪೌಡರ್ ಥರ ರುಬ್ಕೋಬೇಕು. ನೋಡಿ, ಈ ಥರ ಸಣ್ಣಕ್ಕೆ ರುಬ್ಕೊಂಡಿದ್ದೀನಿ. ಈಗ ಒಂದು ಬೌಲ್ಗೆ 1 ಕಪ್ನಷ್ಟು ನಾನಿಲ್ಲಿ ಗೋಧಿ ಹಿಟ್ಟನ್ನು ಉಪಯೋಗಿಸ್ತಾ ಇದ್ದೀನಿ. ಗೋಧಿ ಹಿಟ್ಟು ಬದಲಾಗಿ ನೀವು ಮೈದಾ ಕೂಡ ಯೂಸ್ ಮಾಡ್ಬೋದು. ಇದನ್ನು ಹಾಕೊಳ್ಳೋಣ. ಆಮೇಲೆ ಸಕ್ಕರೆ ಏಲಕ್ಕಿ ರುಬ್ಬಿದ್ವಲ್ವಾ, ಆ ಪೌಡರ್ನ ಕೂಡ ಹಾಕೊಳ್ಳೋಣ. ಇದಕ್ಕೇನೆ 1/2 ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾನ ಹಾಕ್ತಾ ಇದ್ದೀನಿ. 1 ಚಿಟಿಕೆ ಅಷ್ಟು ಉಪ್ಪು, 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಇದೆಲ್ಲದೂ ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ 1/4 ಕಪ್ನಷ್ಟು ಕಾಯಿಸಿ ತಣ್ಣಗೆ ಮಾಡ್ಕೊಂಡಿರೋಂಥ ಹಾಲು ಹಾಕ್ತಾ ಇದ್ದೀನಿ. ಹಾಲು ಹಾಕಿಬಿಟ್ಟು ಇದರಲ್ಲಿ ಗಂಟುಗಳು ಏನು ಇಲ್ಲದಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದರ ಕನ್ಸಿಸ್ಟೆನ್ಸಿ ಬಂದುಬಿಟ್ಟು ಈ ಥರ ಫ್ಲೋಯಿಂಗ್ನಲ್ಲಿರಬೇಕು. ಈಗ ಬ್ಯಾಟರ್ ರೆಡಿ ಆಗಿದೆ. ನಾನಿವತ್ತು ಟೀ ಕಪ್ನಲ್ಲಿ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ನಲ್ವಾ, ಸೊ ಅದಕ್ಕಾಗಿ ಈ ಸೈಜಿನ ಕಪ್ ತೊಗೊಂಡಿದ್ದೀನಿ. ನೀವು ಇನ್ನೂ ಸ್ವಲ್ಪ ದೊಡ್ಡ ಸೈಜ್ ಕಪ್ ಬೇಕು ಅಂದರೂ ಕೂಡ ತಗೋಬಹುದು. ಇದಕ್ಕೆ ಫಸ್ಟು ಎಣ್ಣೆನ ಅಪ್ಲೈ ಮಾಡ್ಕೊಳ್ಳೋಣ. ಇದ್ರ ಒಳಗಡೆ ಈ ಥರ ಎಣ್ಣೆನ ಅಪ್ಲೈ ಮಾಡಿ ಇಟ್ಕೋಬೇಕು. ಆಮೇಲೆ ಸ್ವಲ್ಪ ಗೋಧಿ ಹಿಟ್ಟನ್ನು ಈ ರೀತಿ ಹಾಕ್ಕೊಂಡ್ಬಿಟ್ಟು ಎಲ್ಲ ಕಡೆನೂ ಅಪ್ಲೈ ಮಾಡ್ಕೋಬೇಕು. ಇದರಿಂದ ಏನಾಗುತ್ತೆ ಗೊತ್ತಾ, ಕೇಕ್ ತೆಗೆಯುವಾಗ ಈಸಿಯಾಗಿ ಬಂದ್ಬಿಡುತ್ತೆ. ನಾವೇನಾದರೂ ಮೋಲ್ಡಲ್ಲಿ ಮಾಡೋದಿತ್ತು ಅಂದರೆ ಬಟರ್ ಪೇಪರ್ ಹಾಕ್ತಾ ಇದ್ವಲ್ವ, ಆ ರೀತಿಯಾಗಿ ಎಲ್ಲ ಲೋಟಗಳಿಗೂ ಈ ಥರ ಹಚ್ಚಿಟ್ಕೊಳ್ಳೋಣ. ನೀವೇನಾದರೂ ಬಟ್ಲಲ್ಲಿ ಮಾಡ್ತಿದ್ರು ಕೂಡ ಸೇಮ್ ಇದೇ ಥರನೇ ಮಾಡಿ. ಈಗ ಎಲ್ಲ ಲೋಟಗಳನ್ನ ರೆಡಿ ಮಾಡ್ಕೊಂಡಾಗಿದೆ. ನಾವು ಬ್ಯಾಟರ್ನ ರೆಡಿ ಮಾಡಿದ್ವಲ್ಲ, ಅದನ್ನು ಈ ಲೋಟಕ್ಕೆ ಹಾಕೋಬೇಕು. ನಾನು ಇದು ಫ್ಲೇವರ್ಗೋಸ್ಕರ ಏಲಕ್ಕಿ ಪುಡಿ ಹಾಕಿರೋದ್ರಿಂದ ಇದಕ್ಕೆ ಮತ್ತೆ ಎಸೆನ್ಸ್ ಏನೋ ಹಾಕೋ ಅಗತ್ಯ ಇಲ್ಲ. ಹೊರಗಡೆಯಿಂದ ಮಕ್ಕಳು ಕ್ರೀಮ್ ಇರೋಂತಹ ಕೇಕ್ ಎಲ್ಲ ಜಾಸ್ತಿ ತಿಂತಾ ಇರ್ತಾರಲ್ವ, ಒಟ್ಟಿನಲ್ಲಿ ಅವರಿಗೆ ಕೇಕ್ ತಿನ್ನಬೇಕು ಅಂತ ಆಸೆ ಆಗ್ತಾ ಇರುತ್ತೆ ನೋಡಿ. ಅಂಥ ಟೈಮ್ನಲ್ಲಿ ಇದನ್ನು ಮನೆಯಲ್ಲೇ ಹೆಲ್ದಿಯಾಗಿ ಮಾಡಿಕೊಡ್ಬೋದಲ್ವಾ. ಈ ರೀತಿ 3/4 ಭಾಗದಷ್ಟು ಹಾಕ್ಕೋಬೇಕು, ಪೂರ್ತಿಯಾಗಿ ಹಾಕಬಾರ್ದು. ಎಲ್ಲ ಲೋಟಗಳಿಗೂ ಹಾಕ್ಕೊಂಡಾಗಿದೆ. ಹಾಕಿದ್ಮೇಲೆ ಈ ಥರ ಪ್ಯಾಕ್ ಮಾಡಬೇಕು. ಅಂದರೆ ಇದರಲ್ಲಿರುವಂತಹ ಬಬಲ್ಸ್ ಎಲ್ಲ ಹೊರಟೋಗ್ಬಿಡತ್ತೆ. ಫ್ರೆಂಡ್ಸ್, ಇದನ್ನು ಅವನ್ನಲ್ಲಾದರೂ ಬೇಕ್ ಮಾಡ್ಬೋದು. ಅವನ್ನಲ್ಲಿ ಬೇಕ್ ಮಾಡೋದಾಯಿತು ಅಂದರೆ 180 ಡಿಗ್ರಿಗೆ 15 ನಿಮಿಷ ಪ್ರೀಹೀಟ್ ಮಾಡಿಕೊಂಡು 20 ನಿಮಿಷ ಬೇಕ್ ಮಾಡಬೇಕಾಗತ್ತೆ. ಒಂದು ವೇಳೆ ನೀವು ಕಡಾಯಿನಲ್ಲಿ ಅಥವಾ ಕುಕ್ಕರ್ನಲ್ಲಿ ಬೇಕ್ ಮಾಡೋದಾಯಿತು ಅಂದರೆ 10 ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ಪ್ರೀಹೀಟ್ ಮಾಡ್ಕೊಂಡ್ಬಿಟ್ಟು ಲೋ ಫ್ಲೇಮ್ನಲ್ಲಿ 15 to 20 ಮಿನಿಟ್ಸ್ ಬೇಕ್ ಮಾಡ್ಕೊಳ್ಬೇಕಾಗತ್ತೆ. ಸೊ ನೀವು ಪಾತ್ರೆಯಲ್ಲಿ ಮಾಡಿದ್ರು ಅವನಲ್ಲಿ ಮಾಡಿದ್ರು ಸೇಮ್ ಟು ಸೇಮ್ ಬರುತ್ತೆ. ಸೇಮ್ ನಮಗೆ ಹೊರಗಡೆ ಸಿಗುತ್ತಲ್ಲ ಸ್ಪಾಂಜಿಯಾಗಿ, ಆ ಥರನೇ ಇರುತ್ತೆ. ಸೊ ಈಗ ನಾನು ಅವನಲ್ಲಿ ಮಾಡ್ತಾ ಇದ್ದೀನಿ. ಆಲ್ರೆಡಿ ನಾನು ಪ್ರೀಹೀಟ್ ಮಾಡ್ಕೊಂಡಿದ್ದೀನಿ. ಈ ಲೋಟಗಳನ್ನ ಇಟ್ಕೊಳ್ಳೋಣ.
ಫ್ರೆಂಡ್ಸ್, ಯಾರೆಲ್ಲ ಬೇಕಿಂಗ್ ಕಲಿಬೇಕು ಅಂದ್ಕೊಂಡಿರ್ತೀರಲ್ವಾ, ಸೊ ಸಿಂಪಲ್ಲಾಗಿ ನಾವು ಕೇಕ್ ಮಾಡಿಕೊಂಡ್ರೆ ಸಾಕು ಅಂದ್ಕೊಳ್ತೀರ ನೋಡಿ. ಈ ಥರ ಒಂದು ಪುಟ್ಟು ಅವನ್ನ ತಂದಿಟ್ಕೊಂಡ್ರೆ ತುಂಬಾ ಹೆಲ್ಪ್ ಆಗುತ್ತೆ ನಿಮಗೆ. ಮತ್ತು ರೇಟು ಕೂಡ ಕಮ್ಮಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಫ್ರೆಂಡ್ಸ್, ಇದು ಆಗಿದೆ. ಈಗ ಅವನಿಂದ ತೆಗೆದುಬಿಡೋಣ. ಫ್ರೆಂಡ್ಸ್, ಇದಾಗಿದೆನಾ ಇಲ್ಲ ಹೇಗೆ ಗೊತ್ತಾಗುತ್ತೆ ಅಂದರೆ, ಒಂದು ಟೂತ್ ಪಿಕ್ ತೊಗೊಂಡ್ಬಿಟ್ಟು ಈ ರೀತಿ ಮಧ್ಯ ಚುಚ್ಚಿದಾಗ ನೋಡಿ, ಟೂತ್ ಪಿಕ್ ಕ್ಲೀನಾಗಿ ಬಂತು ಅಂದರೆ ಇದಾಗಿದೆ ಅಂತ ಅರ್ಥ. ಒಂದು ವೇಳೆ ಹಿಟ್ಟು ಅಂಟಿದೆ ಅಂದರೆ ಇನ್ನೂ ಕರೆಕ್ಟಾಗಿ ಬೇಕಾಗಿಲ್ಲ ಅಂತ ಅರ್ಥ. ಫ್ರೆಂಡ್ಸ್, ಇದು ತಣ್ಣಗಾದ್ಮೇಲೆ ಲೋಟದಿಂದ ತೆಗಿಯೋಣ. ಈಗ ಲೋಟದಿಂದ ತೆಗಿಯೋಣ. ಜಸ್ಟ್ ಏನಿಲ್ಲ, ನೈಫಿಂದ ಈ ಥರ ಸುತ್ತಲೂ ಬಿಡಿಸ್ಕೋಬೇಕು. ಈಗ ತೆಗಿಯೋಣ. ನೋಡಿ ಎಷ್ಟು ಸ್ಪಾಂಜಿ ಆಗಿದೆ ಅಂತ. ನೋಡಿದ್ರೆ ಫ್ರೆಂಡ್ಸ್, ಈಗ ಕಟ್ ಮಾಡಿ ತೋರಿಸ್ತೀನಿ ನೋಡಿ. ಫ್ರೆಂಡ್ಸ್, ಕೇಕ್ ಮಾತ್ರ ಸೂಪರಾಗಿ ಬಂದಿದೆ. ನಿಮ್ಗೆ ಕಟ್ ಮಾಡ್ತಾ ಇದ್ರೇ ನೋಡ್ಬೋದು ಎಷ್ಟು ಸ್ಪಾಂಜಿ ಆಗಿದೆ ಈ ಕೇಕ್ ಅಂತ. ಮನೆಗೆ ಸಡನ್ನಾಗಿ ಯಾರಾದರೂ ಬಂದರು, ಮನೇಲೇ ಏನಾದರೂ ಮಾಡಿಕೊಡ್ಬೇಕು ಅಂದರೆ ಈ ಕೇಕ್ನ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ನೋಡಿ ಎಷ್ಟು ಸ್ಪಾಂಜಿಯಾಗಿ ಬಂದಿದೆ ಅಂತ ಅಲ್ಲ, ಸೂಪರಾಗಿದೆ. ಫ್ರೆಂಡ್ಸ್, ಈಗ ಟೇಸ್ಟ್ ಮಾಡಿ ಹೇಳ್ತೀವಿ ಹೇಗಿದೆ ಅಂತ. ತಗೋ. ಚೆನ್ನಾಗಿದೆ, ತುಂಬ ಸಕ್ಕತ್ತಾಗಿದೆ. ಫ್ರೆಂಡ್ಸ್, ಇದಕ್ಕೆ ಏಲಕ್ಕಿ ಹಾಕಿರೋದ್ರಿಂದ ಅದರ ಫ್ಲೇವರ್ ತುಂಬಾ ಸಕ್ಕತ್ತಾಗಿದೆ. ಆ್ಯಂಡ್ ನೋಡಿದ್ರಲ್ವಾ ಟೀ ಕಪ್ನಲ್ಲಿ ಈಸಿಯಾಗಿ ಹೇಗೆ ಕೇಕ್ ಮಾಡೋದು ಅಂತ. ಸೊ ಇದು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿರ್ತೀವಿ, ಅದು ಕೆಲವೊಂದು ಸಲ ಹಾಳಾಗೋಗ್ಬಿಡತ್ತೆ. ತುಂಬ ಜನರು ಮನೇಲಿ ಇರಲ್ಲ, ವೇಸ್ಟ್ ಆಗತ್ತಲ್ವ. ಸೊ ಇದಾದರೆ ಆ ರೀತಿ ಅಲ್ಲ, ನಮ್ಮ ಮನೇಲಿ ಎಷ್ಟು ಜನರು ಇರ್ತಾರೋ ಅಷ್ಟು ಕಪ್ಗಳು ರೆಡಿ ಆಗಿಬಿಡುತ್ತೆ. ಮಾಡೋದು ಕೂಡ ಈಸಿಯಾಗಿದೆ. ಸೊ ಒಂದ್ಸಲ ನೀವು ಟ್ರೈ ಮಾಡೋದವರಾದರೆ ದಯವಿಟ್ಟು ಕಮೆಂಟ್ ಮಾಡಿ ಹೇಗೆ ಬಂತು ಅಂತ. ಸೊ ಇವತ್ತಿನ ಈ ಟೀ ಕಪ್ ಕೇಕ್ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.